ಸುಮಲತಾ ಅವರು ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಅದಕ್ಕಿಂತ ಮುಂಚೆ 2019ರಲ್ಲಿ ಅವರು ರಾಜಕೀಯ ಜೀವನಕ್ಕೆ ಕಾಲಿಟ್ಟಂತಹ ಗಳಿಗೆ ಆ ಕ್ಷಣಗಳು ಯಾವ ರೀತಿಯಾಗಿ ಅವರು ಚುನಾವಣೆಯನ್ನ ಗೆದ್ರು ಅಭೂತಪೂರ್ವ ಗೆಲುವನ್ನ ಸಾಧಿಸಿದ ಹೇಗೆ ಎಲ್ಲರ ಪ್ರೀತಿಯಿಂದ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅಂತ ನೆನಪು ಮಾಡಿಕೊಳ್ತಾನೆ. ಅವರು ಮಾಡಿದಂತಹ ಕ್ಷೇತ್ರಕ್ಕೆ ಕೊಟ್ಟಂತಹ ಅನುದಾನ ಆಗಿರ್ಬೋದು, ಅಭಿವೃದ್ಧಿಯ ವಿಚಾರಗಳಾಗಿರ್ಬೋದು, ಇವೆಲ್ಲದರ ಬಗ್ಗೆ ಮೆಲುಕನ್ನ ಹಾಕ್ತಾ ಇದ್ದಾರೆ ಸುಮಲತಾ ಅವರು. ಹಾಗಾಗಿ ನಿರ್ಧಾರ ಏನು? ಎಚ್.ಡಿ. ಕುಮಾರಸ್ವಾಮಿಗೆ ಬೆಂಬಲವನ್ನ ಘೋಷಣೆ 3 ವರ್ಷಗಳ ಸಾಧನೆ ಅದು ನೀವು ನೆನಪಿಟ್ಕೋಬೇಕು. ಅವರ ಇಂಡಿಪೆಂಡೆಂಟ್ ಅಭ್ಯರ್ಥಿ ಯಾವುದೇ ಒಂದು ಪಾರ್ಟಿ, ಒಂದು ಕೇಡರು, ಒಂದು ಟೀಮ್ ಸುತ್ತಮುತ್ತ ಯಾರು ಇಲ್ಲ ನನಗೆ. ಆದರೂ ನಾನು ನಿಂತುಕೊಂಡು ಒಬ್ಬಂಟಿ ಹೆಣ್ಣಾಗಿ ಇಷ್ಟೊಂದು ನಾನು ತರೋಕ್ಕಾಯ್ತು ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮಾತ್ರ ಇದೆಲ್ಲ ಸಾಧನೆ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಯಿತು. ಇನ್ನು ಅವರು ನಮ್ಮ ಆತ್ಮೀಯರೊಬ್ಬರು ಹೇಳಿದ್ದಾರೆ, ಸಮುದಾಯ ಭವನಗಳಿರಬಹುದು, 100 ಸಮುದಾಯ ಭವನಗಳು ನಾನು ಅನುದಾನ MP ಸಂಸದರ ನಿಧಿಯಿಂದ ನಾನು ಕೊಡಿಸಿದ್ದೆ. ಅದರಲ್ಲಿ ಹೆಚ್ಚಿನ ಆದ್ಯತೆ ನಾನು ಕೊಟ್ಟಿದ್ದು ಅಂಬರೀಷ್ ಅವರ ಅವಧಿಯಲ್ಲಿ ಒಂದಷ್ಟು ಸಮುದಾಯ ಭವನಗಳಲ್ಲಿ, ಕಾಮಗಾರಿಗಳಲ್ಲಿ, ಹಾಲಹಳ್ಳಿ ಸ್ಲಮ್ ಬೋರ್ಡ್ ಹೌಸಿಂಗ್ ಏನ್ ನೋಡಿದ್ದೀರಾ ನೀವು, ಅಥವಾ ತಮಿಳ್ ಕಾಲೋನಿ, ಅಂಬರೀಷ್ ಅವರ ಅನಂತರ ಯಾರೂ ಅದನ್ನ ಮುಂದುವರಿಸೋ ಕೆಲಸವನ್ನ ಮಾಡಿಲ್ಲ. 7 ವರ್ಷಗಳು ಹಾಗೆ ಅದು ಸ್ಥಗಿತಗೊಂಡಿತ್ತು. ನಾನು ಸಂಸದೆ ಆದ್ಮೇಲೆ ನಾನು ಹುಡುಕೊಂಡೋದೆ ಅಂಬರೀಷ್ ಅವರ ಕನಸು ಏನಿದೆ ಅದು ಎಲ್ಲವೂ ನಾನು ಈಡೇರಿಸಬೇಕು. ಅದರ ಮೂಲಕ ಅವರ ಹೆಸರನ್ನ ಶಾಶ್ವತವಾಗಿ ಇಲ್ಲಿ ಉಳಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನು ಮಾಡಿದ್ದು. ಮೈಸೂರು ಕಾರ್ಖಾನೆಯ ಪರ ಒಂದು ಹೋರಾಟ ಇರಬಹುದು, ಪಾಂಡವಪುರ ಸಕ್ಕರೆ ಕಾರ್ಖಾನೆ ಯಶಸ್ವಿಯಾಗಿ ಈಗ ಅದನ್ನ ತೆರೆದು ಅದು ಚಾಲನೆಯಲ್ಲಿದೆ. ಅಲ್ಲಿ ರೈತರಿಗೆ ಅದು ಎಷ್ಟು ಅನುಕೂಲ ಆಗ್ತಿದೆ ಅಂತ ನೀವು ಅಲ್ಲೇ ಹೋಗಿ ನೀವು ಕಣ್ಣಾರೆ ನೋಡಬಹುದು, ವಿಚಾರಿಸಬಹುದು. ಮೈಸೂರು ಕಾರ್ಖಾನೆಗೆ 2 ವರ್ಷಗಳ ಒಂದು ಪ್ರಯತ್ನದ ಫಲದಿಂದ ಆವತ್ತಿನ ಸರ್ಕಾರ 50 ಕೋಟಿ ಅನುದಾನ ಕೊಟ್ಟು ಎಷ್ಟು ವರ್ಷಗಳ ನಂತರ ಅದನ್ನ ಪುನಶ್ಚಾಲನೆ ಮಾಡುವಂತ ಕೆಲಸ ಆಯಿತು. ಅಷ್ಟೇ ಅಲ್ಲ, ಕೋವಿಡ್ ಸಂದರ್ಭದಲ್ಲಿ ನೀವು ಈಗಾಗಲೇ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಅದಕ್ಕಿಂತ ನಾನು ಅಲ್ಲಿ ಇನ್ನೂ ಅದ್ರ ವಿಡಿಯೋ ತುಂಬಾ ಮುಂದಕ್ಕೆ ಆಗುತ್ತೆ ಅಂತ ಎಡಿಟ್ ಮಾಡಬೇಕಾಗಿರೋ ಒಂದು ಅನಿವಾರ್ಯತೆ. ಇನ್ನು ನಿಮಗೆ ಇವತ್ತು ಈ ಬ್ರೋಚರ್ ರಿಲೀಸ್ ಮಾಡಿದ್ದೀನಿ, ಅದರಲ್ಲಿ ಎಲ್ಲ ವಿವರಗಳು ನಿಮಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ನಿಮ್ಗೆ ಟೈಮು ಅವಕಾಶ ಇದ್ದಾಗ ಖಂಡಿತ ಅದನ್ನು ನೀವು ಓದಿ ತಿಳ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಲಹಳ್ಳಿ ಸ್ಲಮ್ ಎಷ್ಟು ವರ್ಷಗಳು ಸ್ಥಗಿತಗೊಂಡಿದ್ದು, ಅದನ್ನು ಹಲವಾರು ಮೀಟಿಂಗ್ ಮಾಡಿ ನಡೆಸಿದ್ದು, ಅದು ಒಂದು ಸಾಧನೆ ಆಯಿತು. ಅಷ್ಟೇ ಅಲ್ಲ, ಮೈಸೂರು ಬ್ಯಾಂಗ್ಳೂರು NH 275 ಈ ಹೆದ್ದಾರಿಯಲ್ಲಿ ಮಳೆ ಪ್ರವಾಹ ಆದಾಗ ಮಾತ್ರ ನಮ್ಗೆ ಕಂಡು ಬಂದು ಎಷ್ಟು ತಾಂತ್ರಿಕ ಲೋಪದೋಷಗಳು ಅದರಲ್ಲಿ ಆಗ್ತಾ ಇತ್ತು. ಅದರಿಂದ ಜನಸಾಮಾನ್ಯರಿಗೆ, ಸುತ್ತಮುತ್ತ ರೈತರಿಗೆ, ಆ ಒಂದು ಹೊಲಕ್ಕೆ ಏನೇನು ಅವಾಂತರ ಆಯಿತು ಅಂತ ನೋಡಿದ ಮೇಲೆ ನಾನು ಆವತ್ತಿನ PD ಶ್ರೀಧರ್ನ ಕರೆಸಿ ಅದು ಎಷ್ಟು ಮೀಟಿಂಗ್ ಮಾಡಿಸಿದ್ದೀನಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಕರೆಸಿ ನಾನು ಇನ್ಸ್ಪೆಕ್ಷನ್ 3 ಬಾರಿ ಮಾಡಿಸಿದ್ದೆ. ಪ್ರತಿಯೊಂದು ಕಡೆ ಅವರು ಅಳವಡಿಸಿರುವಂತ ಒಂದು ಪೈಪು, ಡೆಕ್ಕು, ಬೆಂಪು ಎಲ್ಲ ಚೇಂಜ್ ಮಾಡಿಸಿ ಈಗ ಸತತವಾಗಿ ಆ ಕೆಲಸ ಎಲ್ಲ ಸಂಪೂರ್ಣಗೊಂಡಿದೆ. ಮಂಡ್ಯದಲ್ಲಿ ಹೆದ್ದಾರಿಗೆ ಸಂಬಂಧಪಟ್ಟಕ್ಕೆ ಎಕ್ಸಿಟ್ ಪಾಯಿಂಟ್, ಎಂಟ್ರಿ ಪಾಯಿಂಟ್ ಇರಬಹುದು, ಫುಟ್ ಓವರ್ ಬ್ರಿಡ್ಜ್ ಇರಬಹುದು, ಮಂಡ್ಯ ನಗರದಲ್ಲಿ ಬೈಕ್ ಟಾಪಿಂಗ್ ಮಾಡಿಸೋದು ಇರಬಹುದು. ಪ್ರತಿ ಒಂದು ವಿಚಾರವನ್ನು ನಾನು ಗಂಭೀರವಾಗಿ ತಗೊಂಡು ನಿತಿನ್ ಗಡ್ಕರಿ ಅವರನ್ನ ಪದೇ ಪದೇ ಭೇಟಿಯಾಗಿ ನಾನು ಒತ್ತಾಯ ಮಾಡಿದ ಮೇಲೆ ನನ್ನ ಮನವಿಗೆ ಸ್ಪಂದಿಸಿ ಅವರಷ್ಟು ಕೆಲಸಗಳನ್ನ ಅಪ್ರೂವ್ ಮಾಡಿ, ಅದರಲ್ಲಿ ಒಂದಷ್ಟು ಕೆಲಸಗಳು ಆಗಿವೆ, ಇನ್ನು ಉಳಿದಷ್ಟು ಇನ್ನೇನು ಸಂಪೂರ್ಣಗೊಂಡು ಕೆಲವೇ ತಿಂಗಳಲ್ಲಿ ಅದೆಲ್ಲವೂ ಜನಸಾಮಾನ್ಯರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಉದ್ಘಾಟನೆಯೂ ಆಗತ್ತೆ. ಇದು ಅಷ್ಟೇ ಅಲ್ಲ, ಎಷ್ಟೋ ಕಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಬಸ್ ತಂಗದ ಕಾರಲ್ಲಿ ಇರ್ಬೋದು, ಶಾಲಾ ಕಾಂಪೌಂಡ್ಗಳಿರ್ಬೋದು, ಇದಷ್ಟನ್ನು ಮಾಡಿಸಿತ್ತು. ನರೇಗಾ ಕಾಮಗಾರಿಯಲ್ಲಿ ಮಂಡ್ಯ ಒಂದು 2 ವರ್ಷದ ಹಿಂದೆ ಕೊನೆಯ ಸ್ಥಾನದಲ್ಲಿತ್ತು. ಕೊನೆಯ ಸ್ಥಾನ
ನಾವು ಸತತವಾಗಿ ಮೀಟಿಂಗ್ ಮಾಡಿ ಜಿಲ್ಲಾ ಪಂಚಾಯತ್ ಸಿಇಒಗಳನ್ನ ಕರೆದು ಇದು ಯಾವುದೇ ಕಾರಣಕ್ಕೂ ಈ ತರ ಆಗ್ಬಾರ್ದು, ಮಂಡ್ಯದಲ್ಲಿ ಏನಕ್ಕೆ ನಾವು ಹಿನ್ನಡೆ ಆಗ್ತಾ ಇದ್ದೀವಿ ಅನ್ನೋವಂಥ ಅವರಿಗೆ ಒಂದು ಒತ್ತಾಯ ಮಾಡಿಸಾದ್ಮೇಲೆ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಮಂಡ್ಯ ಜಿಲ್ಲೆ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ನರೇಗಾ ಕಾಮಗಾರಿಗಳಲ್ಲಿ 700 ಕೋಟಿಯಷ್ಟು ವೆಚ್ಚದ ಕಾಮಗಾರಿಯನ್ನು ಮಾಡಿಕೊಟ್ಟಿವಿ ನನ್ನ ಈ ಅವಧಿಯಲ್ಲಿ. ಎಲ್ಲರೂ ಕೇಳ್ತಾರೆ, ಟೀಕಿಸ್ತಾನೆ ಇರ್ತಾರೆ, ನೀವು ದಿಶಾ ಸಭೆಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಮಾಡಿದ್ದೀವಿ ಅಂತ ತುಂಬಾ ಏನೋ ಹೆಮ್ಮೆಯಿಂದ ಎಲ್ಲೋದ್ರು ಹೇಳ್ಕೊತಿರಲ್ಲ, ಏನೋ ದೊಡ್ಡ ಸಾಧನೆನಾ ಅಂತ ಕೇಳ್ತಾರೆ. ಇದೆಲ್ಲ ಸಾಧ್ಯವಾಗಿದ್ದು ಕಾಲಕ್ಕೆ ಆ ಸಭೆಗಳನ್ನು ನಡೆಸಿ ನಮ್ಮ ಜಿಲ್ಲೆಯಲ್ಲಿ ಪ್ರಗತಿ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡು ಅಧಿಕಾರಿಗಳಿಗೆ ತಾಕೀತು ಕೊಟ್ಟು ಮಾಡಿಸದೇ ಇದ್ರೆ ಇವು ಯಾವ ಕೆಲಸವನ್ನು 1-2 ವರ್ಷ ಅಲ್ಲ 10 ವರ್ಷಗಳಾದ್ರೂ ಅದೇ ರೀತಿ ನಡ್ಕೊಂಡೇ ಹೋಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ನಾವು ಒಂದು ಕಡೆ ಎದುರಿಸಿ ಅವರನ್ನ ಯಾವ ರೀತಿ ನಮ್ಮ ಕೆಲಸಗಳನ್ನ ಮಾಡಿಸ್ಕೋಬೇಕು ಅನ್ನೋದನ್ನು ಈ 5 ವರ್ಷಗಳಲ್ಲಿ ನಾನು ಕಲ್ತಿದ್ದೀನಿ ಒಂದಷ್ಟು. ಇವತ್ತಿನ ದಿನ ಎಷ್ಟೋ ವಿಷಯ ನಿಮ್ಮಲ್ಲಿ ಹಂಚ್ಕೋಬೇಕು, ಯಾವುದು ಬಿಟ್ಟೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಾದ್ರೂ ಮರ್ತು ಹೋಗ್ತೀನೋ ಅನ್ನೋ ಭಯಕ್ಕೆ ನಾನು ಒಂದಷ್ಟು ಪಾಯಿಂಟ್ಗಳನ್ನ ಬರ್ಕೊಂಡು ಬಂದಿದ್ದೀನಿ. ಯಾಕೆಂದ್ರೆ ಇವೆಲ್ಲ ಈ ಸಮಯದಲ್ಲಿ 5 ವರ್ಷ ನನ್ನ ಅವಧಿ ಏನಿನ್ನು ಮುಗೀತು, ಈ ಟೈಮಲ್ಲಿ ನಾನು ಹೇಳದೆ ಹೋದ್ರೆ ಅದು ನಾನು ತಪ್ಪು ಮಾಡಿದವಳು ಆಗ್ತೀನಿ ಅನ್ನೋ ಭಾವನೆ ನನ್ನಲ್ಲಿ, ಅದೊಂದೇ ಕಾರಣ. ನೀವು ನೋಡಿದಿರ 1000 ಕೋಟಿ ಕೇಂದ್ರ ಸರ್ಕಾರದಿಂದ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿದ್ದು. ಅದು ಜಲ್ ಜೀವನ್ ಮಿಷನ್ ಇರ್ಬೋದು, ಅಮೃತ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ನೋಂದಣಿ ಅದನ್ನ ಮಾಡಿಸಿದಿರ್ಬೋದು ಬಡವರಿಗೆ. ಅದರಿಂದ ಅವರ ಹೆಲ್ತ್ ಕಾರ್ಡ್ ಅಲ್ಲಿ 5 ಲಕ್ಷದವರೆಗೂ ಉಚಿತವಾಗಿ ಅವರಿಗೆ ಬೇಕೇ ಬೇಕು. ಮಂಡ್ಯ ಸ್ಟೇಷನ್ಗೆ ಯಾಕೆ ನಿರ್ಲಕ್ಷ್ಯ ಮಾಡ್ತೀರಾ? ಈಗ ನೋಡಿ, ನೀವು ವಿಡಿಯೋದಲ್ಲಿ ನೋಡಿದೀರಾ, ಮಂಡ್ಯ ಸ್ಟೇಷನ್ ಅಲ್ಲಿ ಹತ್ತೋಕೆ ಇಳಿಯೋಕೆ ಆ ಕಡೆ 2 ಎಸ್ಕಲೇಟರ್ ರೆಡಿ ಆಗಿದೆ. ಅದರ ಉದ್ಘಾಟನೆಯನ್ನು ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಕೆಲಸ ನಾನು ಮಾಡಿಸಿದ್ದೀನಿ, ಅಷ್ಟೊಂದು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನ ಮಹಾವೀರ ವೃತ್ತದಿಂದ ಮಾರ್ಕೆಟ್ ಬೀದಿ ಆ ಸಂಪರ್ಕ ರಸ್ತೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿತ್ತು, ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು, ಕೆಲವರು ಅದನ್ನ ಹಂಗೆ ಕ್ರಾಸ್ ಮಾಡೋಕೆ ಹೋಗಿ ಪ್ರಾಣವನ್ನೇ ಕಳ್ಕೊಂಡಿದ್ದು, ಆಕ್ಸಿಡೆಂಟ್ಗಳಾಗಿದ್ದು ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಅಧಿಕಾರಿಗಳನ್ನ ಕರೆದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ, ನೀವು ನಮ್ಗೆ ಬೇರೆ ಅಂದ್ರೆ ಪಾರ್ಕಿಂದ ನಮ್ಗೆ ಜಾಗ ಕೊಡಿಸ್ಕೊಡಿ, ಇನ್ನೊಂದ್ ಕಡೆ ಕೊಡಿಸ್ಕೊಡಿ, ನಾವು ಮಾಡ್ತೀವಿ ಅಂತ ಏನೇನೋ ನೆಪಗಳು ಹೇಳ್ತಾ ಇದ್ರೆ ನಾನು ಬಿಟ್ಟಿಲ್ಲ. ಹಲವಾರು ಮೀಟಿಂಗ್ಗಳು, ಹಲವಾರು ಒಂದು ಡಿಮ್ಯಾಂಡ್ಸ್ ಮಾಡಾದ ಮೇಲೆ ಇವಾಗ ಅದು ಇನ್ನೇನೋ ರೆಡಿ ಆಗುತ್ತೆ. ಇನ್ನು ಕೆಲವೇ ತಿಂಗಳಲ್ಲಿ, ಬಹುಶಃ ಎಲೆಕ್ಷನ್ ಆದ್ಮೇಲೆ 1-2 ತಿಂಗಳಲ್ಲಿ ಅದನ್ನು ಜನಸಾಮಾನ್ಯರಿಗೆ ಓಪನ್ ಆಗುತ್ತೆ. ಇವೆಲ್ಲ ಆರಾಮಾಗಿ ಅಲ್ಲಿ ಓಡಾಡಕ್ಕೆ ಒಂದು ಅನುಕೂಲ ಆಗುತ್ತೆ. ಇದನ್ನು ನಾನು ಒಂದು ವಿಸ್ತಾರವಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಅದು ಹೇಳ್ತಾ ಹೋದ್ರೆ ಹುಡುಕೋ ಹೇಳ್ಬೋದು. ನನ್ನ ಸಾಧನೆ ಇಷ್ಟೇ, ಅಂಬರೀಷ್ ಅವರ ಸಾಧನೆಗಳ ಬಗ್ಗೆ ಮಾತಾಡುವಾಗ ಎಷ್ಟೋ ದಿನಗಳು ಬೇಕಾಗುತ್ತೆ ನನಗೆ, ಯಾಕಂದ್ರೆ ಅವರ ಕೊಡುಗೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡದಾಗಿದೆ. ಇನ್ನೊಂದು ಕಡೆ ಸಂಸದೆಯಾಗಿ ನಾನು ಡೆಲ್ಲಿಯಲ್ಲಿ ನನ್ನ ಕರ್ತವ್ಯ ಯಾವ ರೀತಿ ನಿಭಾಯಿಸಿದ್ದೀನಿ ಅನ್ನೋದು ನಿಮ್ಮ ಕಣ್ಮುಂದೆ ಇದೆ ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು, ನಮ್ಮ ರಾಜ್ಯದ ಸಮಸ್ಯೆಗಳು, ನಮ್ಮ ನೀರು, ನಮ್ಮ ಭಾಷೆ, ಕನ್ನಡ ಭಾಷೆ, ಕಾವೇರಿ ನೀರಿನ ವಿವಾದ, ಹಿಂದಿ ಏರಿಕೆ, ಇವೆಲ್ಲ ಜೊತೆಯಲ್ಲಿ ರೈತರ ಸಮಸ್ಯೆ 24 ಡಿಬೇಟ್ ಅಲ್ಲಿ ನಾನು ಭಾಗವಹಿಸಿದ್ದೀನಿ. 200ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ನಾನು ಅಲ್ಲಿ ಕ್ವಶನ್ ಅವರಲ್ಲಿ ಹಾಕಿ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯವನ್ನ ನಾನು ಸಮರ್ಪಕವಾಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರತಿನಿಧಿಸಿದ್ದೀನಿ ಅಂತ ನಾನು ಇವತ್ತು ಹೆಮ್ಮೆಯಿಂದ ನಿಮ್ಮಲ್ಲಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.